ಸಾಕಷ್ಟು ಇವರ ಸಮಯದಲ್ಲೇ ಯೋಜನೆಗಳು ಜಾರಿಯಾಗಿರೋದು. ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ ಏನೆಲ್ಲ ಯೋಜನೆ ಜಾರಿ ಮಾಡಿದ್ರು ಅಂತ. ಯಶಸ್ವಿನಿ ಯೋಜನೆ ಜಾರಿ ಮಾಡಿದ್ರು, ಆರೋಗ್ಯವನ್ನು ಹಿತದೃಷ್ಟಿಯಿಂದ ಯಶಸ್ವಿನಿ ಯೋಜನೆ ಜಾರಿ ಮಾಡಿದ್ರು. ಇನ್ನು ಅಕ್ಷರ ದಾಸೋಹ, ಅವಾಗಿನ ಕಾಲದಲ್ಲಿ ಇವರು CM ಆಗಿದ್ದಾಗಂತೂ ಬಹಳ ಬರಗಾಲ ಇತ್ತು. ಹಾಗಾಗಿ ಮಕ್ಕಳು ಶಾಲೆಗೆ ಕಳಿಸ್ಬೇಕಂದ್ರೆ ಪೋಷಕರು ಯೋಚನೆ ಮಾಡ್ತಾಯಿದ್ರು, ತಿನ್ನೋದಕ್ಕೆ ಊಟ ಇಲ್ಲ, ಸ್ಕೂಲ್ ಬೇರೆ ಬೇಕಿತ್ತಾ, ಯಾವ ಸ್ಕೂಲು ಬೇಡ ಏನೂ ಬೇಡ ಅಂತ ಯೋಚನೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಮಠಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡ್ರು. ಮಠಗಳಲ್ಲಿ ಏನು ಅನ್ನ ದಾಸೋಹ ಅಂತ ಮಾಡ್ತಾರೆ, ಅದೇ ರೀತಿಯಲ್ಲಿ ನಾವು ಅಕ್ಷರ ದಾಸೋಹ ಮಾಡೋಣ, ಮಧ್ಯಾಹ್ನದ ಬಿಸಿಯೂಟವನ್ನು ಮಕ್ಕಳಿಗೆ ಕೊಡೋಣ. ಆಗಾದರೂ ಮಕ್ಕಳು ಶಾಲೆಗೆ ಬರ್ತಾರೆ, ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ತಾರೆ, ಅವರ ಜೀವನವನ್ನು ಅವರು ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಮಧ್ಯಾಹ್ನದ ಬಿಸಿಯೂಟ ಪ್ರಾರಂಭ ಮಾಡೋಣ ಅಂತ ಬಿಸಿಯೂಟ ಪ್ರಾರಂಭ ಮಾಡಿದ್ರು. ಹಾಗೂ ಕೂಡ ಪರ ವಿರೋಧ ಎಲ್ಲವೂ ಕೂಡ ವ್ಯಕ್ತ ಆಗಿತ್ತು. ಎಷ್ಟೇ ಪರ ವಿರೋಧ ಬಂದರೂ ಕೂಡ ಬಿಸಿಯೂಟವನ್ನು ಪ್ರಾರಂಭ ಮಾಡಿದ್ರು. ಇಂದಿಗೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಬಿಸಿಯೂಟವನ್ನು ಸವಿತಾ ಇದ್ದಾರೆ. ಅದು SM ಕೃಷ್ಣ ಅವರಿಂದ ಮಾತ್ರ ಸಾಧ್ಯ. ಅವರು ನೀಡಿದಂತಹ ಕೊಡುಗೆ ಬಹಳ ಅಪಾರವಾದದ್ದು. ಅಷ್ಟೇ ಅಲ್ಲ, ಇನ್ನು ಬೆಂಗಳೂರು IT ಹಬ್ ಅಂತ ಏನು ಕರಿತೀವಿ, ಈ ಬೆಂಗಳೂರು IT ಹಬ್ ಅಂತ ಕರೆಸ್ಕೋಬೇಕಂದ್ರೆ SM ಕೃಷ್ಣ ಅವರ ಪಾತ್ರ ಮಹತ್ವವಾದದ್ದು. ರಾಜ್ಯದಲ್ಲಿ ಮೊದಲ ಫ್ಲೈಓವರ್ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಆಗಿದ್ದು ಕೂಡ ಇವರು CM ಆಗಿದ್ದಂತಹ ಕಾಲದಲ್ಲಿ. ಇದಾದ ನಂತರ ITBT ಕ್ಷೇತ್ರಕ್ಕೂ ಕೂಡ ಇವರು ಅಗಾಧವಾದ ಬೆಂಬಲವನ್ನು ನೀಡಿದ್ರು. ಮುಖ್ಯಮಂತ್ರಿಯಾಗಿದ್ದಾಗ ಕಂಪನಿಗಳಿಗೆ ಅಗಾಧವಾದ ಬೆಂಬಲವನ್ನು ನೀಡಿ ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಅಂತ ಅನಿಸ್ಕೊಳ್ಳೋದಕ್ಕೆ ಸಹಕಾರಿಯಾಯಿತು. ಇನ್ನು ಸಿಲಿಕಾನ್ ಸಿಟಿಗೆ ಸಿಂಗಾಪುರ ಮಾಡಬೇಕು, ನಾವು ಸಿಲಿಕಾನ್ ಸಿಟಿನ ಸಿಂಗಾಪುರ ಮಾಡ್ತೀವಿ ಎಂಬ ಕನಸನ್ನು ಕಂಡಂತಹ ಮುಖ್ಯಮಂತ್ರಿ ಕೃಷ್ಣ ಅವರು. ಇನ್ನಷ್ಟೇ ಅಲ್ಲ, ಇವರ ಆಳ್ವಿಕೆಯ ಇಡೀ ದೇಶದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಿದೆ ಅಂತಂದ್ರೆ ಅದನ್ನ ತಕ್ಷಣಕ್ಕೆ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಪರಿಹಾರದ ಕ್ರಮಗಳ ವಿಧಿವಶರಾಗಿದ್ದಾರೆ. ಸೋಮನಹಳ್ಳಿಯಲ್ಲಿ ಅವರ ಸ್ವಗ್ರಹ ಸೋಮನಹಳ್ಳಿಯಲ್ಲಿ ಈ ಒಂದು ವಿಧಿವಿಧಾನ ನೆರವೇರುತ್ತೆ. ಈ ಒಂದು ಅಂತ್ಯಕ್ರಿಯೆ ನೆರವೇರಿಸೋಕ್ಕೋಸ್ಕರ ವೈದಿಕರಾದಂತ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು. ಈಗ ಭಾನುಪ್ರಕಾಶ್ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ಯಾವ ರೀತಿ ವಿಧಿವಿಧಾನಗಳು ನಡೆಯುತ್ತೆ ಅನ್ನೋದನ್ನ ಕೇಳೋಣ ಬನ್ನಿ. ಗುರುಗಳೇ, ಇರುವಂತಹ ವಿಧಿವಿಧಾನಗಳು ಅಂದ್ರೆ SM ಕೃಷ್ಣ ಅವರ ವಿಧಿವಿಧಾನಗಳು ಯಾವ ರೀತಿ ಎಲ್ಲ ಇರುತ್ತೆ? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಆಂಧ್ರ ಪ್ರದೇಶ ರಾಜ್ಯಪಾಲರು, ಮಹಾರಾಷ್ಟ್ರ ರಾಜ್ಯಪಾಲರು ಹಾಗೂ ಕೇಂದ್ರ ಸಚಿವರಾಗಿದ್ದಂಥ ಸನ್ಮಾನ್ಯ SM ಕೃಷ್ಣರವರು ಸ್ವರ್ಗಸ್ಥರಾಗಿದ್ದಾರೆ. ಈ ಶಬ್ದವನ್ನು ಕೇಳೇ ನಮಗೆಲ್ಲ ಆಘಾತ ಆಗಿದೆ. ಇಡೀ ದೇಶಾದ್ಯಂತ ಶೋಕಾಚರಣೆ ನಡೀತಾ ಇದೆ, ರಾಜ್ಯದಲ್ಲೂ ನಡೀತಾ ಇದೆ. ಮಂಡ್ಯ ಜಿಲ್ಲೆ ಜನಗಳಂತೂ ಮನೆಯ ಮಗನಂತೆ ಅವರಿದ್ರು. ಯಾಕೆಂದ್ರೆ ರಾಜಕೀಯದ ದುರ್ಣಿಯರು, ಬೇಕಾದಷ್ಟು ಜನ ರಾಜಕೀಯ ವ್ಯಕ್ತಿಗಳನ್ನು ತಯಾರು ಮಾಡಿದ್ದಾರೆ ಅವರು. ಮತ್ತು ಅದಲ್ಲದೆ ಅವರ ಕೊಡುಗೆ ಅಪಾರ. ಇವತ್ತಿನ ಏನೇನು ನಾವು ಸಾಮಾಜಿಕವಾದ ವ್ಯವಸ್ಥೆಗಳನ್ನು, ಎಲೆಕ್ಟ್ರಾನಿಕ್ ಮೀಡಿಯಾಗಳನ್ನು ನಾವು ಮಾಡ್ಕೋತಾರೆ, ಎಲ್ಲ ಅವರೇ ಕಾರಣ. ಆ ಒಂದು ಕಾಲಘಟ್ಟಗಳಲ್ಲಿ ಅವ್ರ ಕೈಲಾದಂತಹ ಸೇವೆಯನ್ನು ಮಾಡಿದ್ದಾರೆ. ಅನೇಕ ನೀರಿನ ಹೋರಾಟಗಳು ಮಾಡಿದಾಗ ಅವರು ಹೋದಾಗ ಬೇಕಾದ ಕಷ್ಟಗಳನ್ನು ಎದುರಿಸಿದ್ದಾರೆ. ರಾಜ್ಕುಮಾರ್ ಅಪಹರಣ ಎದುರಿಸಿದ್ದಾರೆ, 5 ವರ್ಷ ಬರಿಗಾಲವನ್ನು ಎದುರಿಸಿದ್ದಾರೆ. ಇಷ್ಟೆಲ್ಲ ನಾಯಕನಾದಂತ ಅಂದರೆ SM ಕೃಷ್ಣ. ಅವರೇ ಸಾಟಿ, ಯಾರೂ ಸಾಟಿ ಇಲ್ಲ ಅಂತ ಅವರು ಸ್ವರ್ಗಸ್ಥರಾಗಿದ್ದು ನಮಗೆಲ್ಲ ದುಃಖ ತಂದಿದೆ. ಇಲ್ಲಿ ಸೋಮನಹಳ್ಳಿ ಅಂತ ಸ್ವಗ್ರಾಮ, ಆ ಗ್ರಾಮದಲ್ಲಿ ಬರ್ತಾ ಇದೆ. ಅಲ್ಲಿ ಅವರಿಗೆಲ್ಲವನ್ನು ಇಷ್ಟು ನಾವು ಇಲ್ಲಿ ಬೃಹದಾಕಾರ ವೇದಿಕೆ ರೆಡಿಯಾಗಿದೆ. ಇಲ್ಲಿ ಒಕ್ಕಲಿಗೆ ಸಂಪ್ರದಾಯದಂತೆ ನಾವು ಅವರಿಗೆ ಕಾರ್ಯಕ್ರಮವನ್ನು ಅಗ್ನಿ ಸಂಸ್ಕಾರದಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ಶ್ರೀಗಂಧದ ತುಂಡುಗಳನ್ನು ಹಾಕಿ ವಿಶೇಷವಾದಂಥ ಚತುರ್ವೇದ ಪಾರಾಯಣಗಳು, ಗೀತಾ ಪಾರಾಯಣಗಳನ್ನು ಮಾಡ್ತಾ ಇವೆ. ಜೊತೆಗೆ ಅನೇಕ ವಿಧವಾದ ಸ್ವಾಮಿಗಳು ಬರ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿರೋ ಚುಂಚನಗಿರಿ ಮಠ ಆಗ್ಬೋದು, ಶಿವರಾತ್ರೀಶ್ವರ, ಸಿರಿಗೆರೆ ಮಠ, ಎಲ್ಲ ಬೇಕಾದ ಜನ ಸ್ವಾಮಿಗಳು ಬೇಕಾದ ಜನ ಬರ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ, ಅವ್ರಿಗೆ ಅಂತಿಮ ನಮನ ಮಾಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಶುಭ ಶರಣರೆಲ್ಲರೂ ಬರ್ತಾ ಇದ್ದಾರೆ. ಎಷ್ಟು ಜನ ವೈದಿಕರು ಈ ಒಂದು ವಿಧಿವಿಧಾನದಲ್ಲಿ ಪಾಲ್ಗೊಳ್ಳುವರು? ಈ ವಿಧಿವಿಧಾನದಲ್ಲಿ ಸುಮಾರು 15 ಜನ ಬರ್ತಾ ಇದ್ದಾರೆ. ಅನೇಕ ಜನ ಸ್ವಾಮಿಗಳಿರ್ತಾರೆ. ಎಲ್ಲ ವೇದ ಪಾರಾಯಣಗಳು, ಪ್ರತಿಯೊಂದು ಧರ್ಮದ ಪಾರಾಯಣಗಳು ಇಲ್ಲಿ ಅವರಿಗೆ ಮುಕ್ತಿ ಕೊಡಲಿ ಅನ್ನತಕ್ಕಂಥದ್ದು ನಡೀತಾ ಇದೆ. ಯಾವ ದಿಕ್ಕಿನಿಂದ ಅಂದ್ರೆ ಈಗ ದಕ್ಷಿಣ ದಿಕ್ಕು ಅಂತ ಹೇಳ್ತಾರೆ, ಅಂದ್ರೆ ಅಲ್ಲೇ ಯಾಕೆ ಇದಾಗಬೇಕು ಅಂದ್ರೆ ಊರಿನಲ್ಲಿ ಸ್ಮಶಾನ ದಕ್ಷಿಣಕ್ಕಿರುತ್ತೆ, ಎಲ್ಲ ಊರಲ್ಲೂ. ನಾವು ನಮ್ಮ ಜಾಗದಲ್ಲಿ ಮಾಡ್ಕೋಬೇಕಾದ್ರೆ ದಕ್ಷಿಣ ಅಥವಾ ಪಶ್ಚಿಮದ ಕೊನೆ ಭಾಗದಲ್ಲಿ ಮಾಡಬೇಕು. ಅದೇ ತರ ಈ ವೇದಿಕೆ ಜಾಗ ತೋರಿಸಿದ್ದಾರೆ. ಇಲ್ಲಿ ಅವರಿಗೆ ನಾವು ದಹನ ಸಂಸ್ಕಾರ ಮಾಡ್ತೀವಿ. ನಂತರ ಆ ಅಸ್ಥಿಗಳನ್ನು ಸಂಗ್ರಹ ಮಾಡಿ ಎಲ್ಲಿ ಬೇಕಾದ್ರೂ ವಿಸರ್ಜನೆ ಮಾಡಬಹುದು.